ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ಸಂಜೆಯ ವಿಡಿಯೋಗಳಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಹಲವಾರು ಕಂಪನಿಗಳ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಅವುಗಳಲ್ಲಿ ರಿಯಾಕ್ಷನ್ ಹೇಗೆ ಬಂದಿದೆ ಅನ್ನೋದನ್ನು ನೋಡೋಣ. ಜೊತೆಗೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ. ಅವುಗಳನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಬಟ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದನ್ನ. ಯಾಕೆಂತಂದ್ರೆ ಎಕ್ಸ್ಪೆಕ್ಟೇಷನ್ ಡೌನ್ ಆಗ್ಬೋದು ಅನ್ನೋ ರೀತಿಯಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ನಾವು ನೋಡಿದ್ವಿ, ಮೋರ್ ದೆನ್ 140 ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು. ಸೊ ಅದೇ ರೀತಿ ಡೌನ್ ಅಲ್ಲೇ ಓಪನ್ ಆಯ್ತು ಮಾರ್ಕೆಟ್, ನಂತರ ಇನ್ನೂ ಡೌನ್ ಆಯ್ತು. ನೀವು ಇಲ್ಲಿ ನೋಡಬಹುದು. ಸೊ ಮತ್ತೆ ಸಾಲಿಡ್ ರಿಕವರಿ ಕಂಡುಬಂತು. ಪ್ರಾಬಬ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಡಬಹುದೇನೋ ಅನ್ನೋ ರೀತಿಯಲ್ಲಿ ರಿಕವರಿ ಕಂಡುಬಂತು. ಬಟ್ ನಂತರ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ನಮ್ಮ ಮಾರ್ಕೆಟ್. ಇವತ್ತಿನ ಓಪನಿಂಗ್ ಅನ್ನ ನೋಡಿದ್ರೆ ಖಂಡಿತ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಾವು ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 125 ಪಾಯಿಂಟ್ಸ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇವತ್ತಿನ ಲೋ ಇಂದ. ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು 102 ಪಾಯಿಂಟ್ಸ್ ಅಥವಾ 0.13% ಡೌನ್ ಫಾಲ್ ಇದೆ. ಇಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಬರಲಿಲ್ಲ. ಬಟ್ ವಾಲಟೈಲ್ ಸೆಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. 1.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಕಂಡು ಬಂದಿದೆ. ನಿಫ್ಟಿ 100 ಅಲ್ಲಿ 0.16% ಪಾಸಿಟಿವ್ ಇದೆ. ನಿಫ್ಟಿ 200 0.3% ಪಾಸಿಟಿವ್ ಇದೆ. 500 0.39% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ನೋಡಬಹುದು ಮಿಡ್ ಕ್ಯಾಪ್ 50 ನಲ್ಲಿ 1.74% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಕೂಡ 1.28% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 0.9% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ಮೋರ್ ದೆನ್ 1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.77% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.89%. ನಂತರ ಮೈಕ್ರೋ ಕ್ಯಾಪ್ 0.9% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಂತರ ಸ್ಮಾಲ್ ಕ್ಯಾಪ್ ಉಳಿದಂತೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಬಟ್ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಮೇಲೆ ಇವತ್ತು ಎಲ್ಲರ ಕಣ್ಣಿತ್ತು. ಬಟ್ ಎಲ್ಲರ ಎಕ್ಸ್ಪೆಕ್ಟೇಷನ್ ಅನ್ನ ಹುಸಿ ಮಾಡ್ತು ಅಂತಾನೆ ಹೇಳ್ಬೋದು ನಿಫ್ಟಿ ಬ್ಯಾಂಕ್. ಇದೇ ಕಾರಣಕ್ಕೆ ಹೇಳೋದು ಮಾರ್ಕೆಟ್ ಅನ್ನ ಹೀಗೆ ಇರುತ್ತೆ ಅಂತ ಖಂಡಿತ ಯಾರು ಹೇಳಿಕ್ ಆಗೋದಿಲ್ಲ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಇವತ್ತು ನಿಫ್ಟಿ ಬ್ಯಾಂಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಮಾರ್ಕೆಟ್ ಪ್ಲೇಯರ್ಸ್. ಬಟ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡು ಬಂದಿದೆ. ಅದರಲ್ಲೂ ಒಂದು ಸ್ಟಾಕ್ ಪರ್ಟಿಕ್ಯುಲರ್ ಸ್ಟಾಕ್ ನೆಗೆಟಿವ್ ಇರುತ್ತೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ನೋಡೋಣ, ಅದನ್ನು ಮುಂದೆ ನೋಡೋಣ ಯಾವ ಸ್ಟಾಕ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗಾಗಲೇ ಗೊತ್ತಾಗಿರುತ್ತೆ. ನಿಫ್ಟಿ ಆಟೋದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. 1.15%. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡು ಬಂತು. FMCG ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು. IT ಕೂಡ ಇವತ್ತು ಸ್ವಲ್ಪ ಡೌನ್ ಆಯಿತು. ಮೀಡಿಯಾ ಡೌನ್. ಮೆಟಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. PSU ಬ್ಯಾಂಕ್ಗಳಲ್ಲಿ 0.26% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಗಳು ಫ್ಲಾಟ್ ಇದೆ. ರಿಯಾಲಿಟಿ ನಿಯರ್ಲಿ 0.5% ಡೌನ್ ಆಗಿದೆ. ಹೆಲ್ತ್ ಕೇರ್ ಮೋರ್ ದೆನ್ 1% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಮೋರ್ ದೆನ್ 0.5%. ಸೊ ಓವರ್ ಆಲ್ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ. ಅದೇ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಅಂದ್ಕೊಳ್ಬಹುದು. ನಂತರ ಎಲ್ಲರ ಕಣ್ಣಿದ್ದು ಇವತ್ತು HDFC ಬ್ಯಾಂಕ್ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅಂತ ನೋಡಬಹುದು. ಇವತ್ತು ಮೋರ್ ದನ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡಕ್ ಆಗಿರ್ಲಿಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ. ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಾವು ಹಲವು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀವಿ. ಕೆಲವು ಸಲ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಂದ ತಕ್ಷಣ ಡೌನ್ ಆಗಿರುತ್ತವೆ. ಕೆಲವು ಸಲ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದ್ರು ಕೂಡ ಡೌನ್ ಆಗಿರುತ್ತೆ. ಇವತ್ತು HDFC ಬ್ಯಾಂಕ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು. ಮೇಜರ್ ಇಂಪ್ಯಾಕ್ಟ್ ಇಲ್ಲೇ ಆಗಿದ್ದು. ಇನ್ ಕೇಸ್ ಇದೇನಾದ್ರೂ 2% ಪಾಸಿಟಿವ್ ಆಗೋ ಬದಲಿಗೆ 2% ನೆಗೆಟಿವ್ ಆಗಿದ್ರೆ ಮಾರ್ಕೆಟ್ ಅಲ್ಲಿ ಡೀಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇತ್ತೇನೋ. ಬಟ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಆದ್ರೆ ಈ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಹಿಂದೆ ಎಳೆದಿದ್ದು ಅಂತಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್. ನೋಡಬಹುದು ನಿಯರ್ಲಿ 3.5% ಡೌನ್ ಫಾಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಕಂಡು ಬಂತು. ಅಲ್ಲಿ ರಿಕವರಿ ಆಗಿದ್ದನ್ನ ಇಲ್ಲಿ ಕೆಳಗಡೆ ಎಳಿತು ಅಂತಾನೆ ಹೇಳ್ಬೋದು ಮಾರ್ಕೆಟ್. ಇಲ್ಲಿ ಏನಾದ್ರು ಅಟ್ಲೀಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ 50 to 100 ಪಾಯಿಂಟ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಸೊ ಓಕೆ, ಪರವಾಗಿಲ್ಲ. ಇವತ್ತೆಲ್ಲ ನಾಳೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ನಂತರ ಇನ್ನೊಂದು ಬ್ಯಾಂಕ್ ನ ನಂಬರ್ಸ್ ಕೂಡ ಬಂದಿತ್ತು. ನೋಡಬಹುದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಈ ಕಂಪನಿಯ ನಂಬರ್ಸ್ ಚೆನ್ನಾಗಿತ್ತು, ಜೊತೆಗೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಮೀಟ್ ಮಾಡಿತ್ತು. ಸ್ಟಿಲ್ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ. HDFC ಬ್ಯಾಂಕ್ ಅಲ್ಲಿ ಎಸ್ಟಿಮೇಷನ್ಸ್ ಅನ್ನ ಮೀಟ್ ಮಾಡಿರಲಿಲ್ಲ, ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸೊ ಮಾರ್ಕೆಟ್ ಹೀಗೆ ನೋಡಿ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಖಂಡಿತ ಕಷ್ಟ. ಅದಕ್ಕೆ ಅರ್ಥ ಮಾಡ್ಕೊಳಕ್ ಹೋಗಬಾರ್ದು. ಜಸ್ಟ್ ಗೋಯಿಂಗ್ ವಿತ್ ಅ ಫ್ಲೋ ಅಷ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಸಾಕು ಬೆಸ್ಟ್ ರಿಟರ್ನ್ಸ್ ಅನ್ನ ಗಳಿಸಬಹುದು. ಹಾಗೆ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಗಳು. ಕೋಟಕ್ ಮಹೀಂದ್ರಾ ಆಗ್ಬೋದು
ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಬಂದಂತ ಡೌನ್ ಫಾಲ್ ಇರಬಹುದು. ಯಾಕಂದ್ರೆ ಇವೆಲ್ಲಾನು ಕೂಡ ಸ್ಟ್ರಾಂಗ್ ಕಂಪನೀಸ್, ಇವತ್ತೆಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡ್ತವೆ. ಇವೆಲ್ಲಾನು ಕೂಡ ಶಾರ್ಟ್ ಟರ್ಮ್ ಪರ್ಫಾರ್ಮೆನ್ಸ್ ಅಷ್ಟೇ. ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಈ ಕಂಪನಿಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಶಕ್ತಿ ಪಂಪ್ಸ್ ನ ರಿಸಲ್ಟ್ ಅನೌನ್ಸ್ ಆಗಿತ್ತು ಶನಿವಾರ. ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ. ರಿಸಲ್ಟ್ ಚೆನ್ನಾಗಿತ್ತು, ಒಳ್ಳೆ ರೆಸ್ಪಾನ್ಸ್ ಕೂಡ ಕಂಡು ಬಂದಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ರೆವಿನ್ಯೂ ನಲ್ಲಿ, ಬಟ್ ಸ್ಟಿಲ್ ಮಾರ್ಕೆಟ್ ಅದನ್ನ ಅಪ್ರಿಶಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿ ಡಿಸೆಂಟ್ ಕಂಪನಿ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ, ಬಟ್ ರಿಸ್ಕಿ ಕಂಪನಿ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ, ಹಾಗಾಗಿ ರಿಸ್ಕ್ ಇದ್ದೇ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡೋರಿಗೆ ಖಂಡಿತ ಒಂದು ಒಳ್ಳೆ ಸ್ಟಾಕ್. ಸೋಲಾರ್ ಪಂಪ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ನಂತರ ವಿಪ್ರೋ. ವಿಪ್ರೋದಲ್ಲಿ ನೋಡಬಹುದು ಮೋರ್ ದೆನ್ 9% ಡೌನ್ ಫಾಲ್ ವಿಪ್ರೋ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ರಿಸಲ್ಟ್. ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿತ್ತು. ಇದರ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಶುಕ್ರವಾರದ ADR ಪರ್ಫಾರ್ಮೆನ್ಸ್ ಅಲ್ಲಿ ಮೋರ್ ದೆನ್ 11% ಡೌನ್ ಫಾಲ್ ಕಂಡು ಬಂದಿತ್ತು. ಹಾಗಾಗಿ ಇಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಮೋರ್ ದೆನ್ 9% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಎಸ್ ಬ್ಯಾಂಕ್ ರಿಸಲ್ಟ್ ಚೆನ್ನಾಗಿತ್ತು. ನೆನ್ನೆ ಇದರ ಬಗ್ಗೆ ಕೂಡ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮೋರ್ ದೆನ್ 3% ಅಥವಾ ನಿಯರ್ಲಿ 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಸ್ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ಇವತ್ತು. ಇನ್ ಕೇಸ್ ಈ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಅಂತಂದ್ರೆ ಈಗೇನು ಈ ಕ್ವಾರ್ಟರ್ಲಿ ರಿಸಲ್ಟ್ ಬಂದಿತ್ತು ಅದೇ ರೀತಿ ರಿಸಲ್ಟ್ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇರಬೇಕು. ಆಗ ನಾವು ಖಂಡಿತ ಈ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಕ್ವಾರ್ಟರ್ ಚೆನ್ನಾಗಿ ಬಂದು ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಏನಾದ್ರು ಪ್ರಾವಿಷನಿಂಗ್ ಜಾಸ್ತಿ ಆಯ್ತು ಅಂದ್ರೆ ಮತ್ತೆ ಅದೇ ಓಲ್ಡ್ ಸ್ಟೋರಿ ಆಗುತ್ತೆ. ಹಾಗಾಗಿ ಕನ್ಸಿಸ್ಟೆಂಟ್ ನಂಬರ್ಸ್ ಬರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆಂಟ್ ನಂಬರ್ಸ್ ಇಂಪ್ರೂವ್ಮೆಂಟ್ ಇತ್ತ ಖಂಡಿತ ಕಂಪನಿಯ ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿ ಸಸ್ಟೈನ್ ಆಗುತ್ತೆ. ಇನ್ ಕೇಸ್ ನಂಬರ್ಸ್ ಅಲ್ಲಿ ವೇರಿಯೇಷನ್ಸ್ ಆಯ್ತಾ ಇಮಿಡಿಯೇಟ್ಲಿ ಡೌನ್ ಕೂಡ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ನಿಮ್ಗೆ ಗೊತ್ತಿದೆ, ಈಗಾಗಲೇ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ತಿಂಗಳೆಲ್ಲ ಗಳಿಸಿದ ಲಾಭ ಒಂದೆರಡು ದಿನದಲ್ಲಿ ಮೈನಸ್ ಆಗ್ಬಿಡುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡಿನೇ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ನಂತರ KPI ಗ್ರೀನ್ ಎನರ್ಜಿನಲ್ಲಿ ಕಂಟಿನ್ಯೂ ಆಗಿದೆ. ಡೌನ್ ಫಾಲ್ ನೋಡಬಹುದು. ಇವತ್ತು ಕೂಡ 5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಖಂಡಿತ ಡೌನ್ ಆಗ್ಲಿ, ಯಾಕೆಂತಂದ್ರೆ ಒನ್ ಸೈಡೆಡ್ ರ್ಯಾಲಿ ಯಾವತ್ತು ಒಳ್ಳೇದಲ್ಲ. ಇನ್ ಕೇಸ್ ನಾವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 96% ಇದೆ. ಅದು ನಿನ್ನೆ ಮೊನ್ನೆ ಹಾಗೂ ಇವತ್ತಿನ ಡೌನ್ ಫಾಲ್ ನ ನಂತರ ಸ್ವಲ್ಪ ಕರೆಕ್ಷನ್ ಆಗ್ಬೇಕು, ನಂತರ ರ್ಯಾಲಿ ಬರ್ಬೇಕು. ನೋಡಬಹುದು ಇಲ್ಲೂ ಕೂಡ ಸಡನ್ ಆಗಿ ರ್ಯಾಲಿ ಬಂತು, ನಂತರ ಕರೆಕ್ಷನ್ ಆಯ್ತು. ಎಷ್ಟು ಪರ್ಸೆಂಟ್? 20%. ನಂತರ ರ್ಯಾಲಿ ಬಂತು. ಇನ್ ಕೇಸ್ ಇಲ್ಲಿ ಬೈ ಮಾಡಿದ್ರೆ ಯಾರಾದ್ರೂ ಟಾಪ್ ಅಲ್ಲಿ ಎಷ್ಟು ಹೋಲ್ಡ್ ಮಾಡಿದ್ರು ಕೂಡ ಇಲ್ಲಿವರೆಗೂ 16-17% ರಿಟರ್ನ್ಸ್. ನಂತರ ಮತ್ತೆ ಡೌನ್, ಮತ್ತೆ ಒಂದಷ್ಟು ರಿಕವರಿ, ಮತ್ತೆ ಡೌನ್. ಇವತ್ತಲ್ಲ ನಾಳೆ ಮತ್ತೆ ರ್ಯಾಲಿ ಬರುತ್ತೆ. ಜೊತೆಗೆ ಮೊನ್ನೆ ಒಂದು ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ. ಆ ನ್ಯೂಸ್ ನ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೋಡೋದಾದ್ರೆ ಖಂಡಿತ ಜಸ್ಟ್ ಹೋಲ್ಡ್ ಮಾಡಬಹುದು ಈ ಸ್ಟಾಕ್ ಅನ್ನ. ನೀವು ಟಾಪ್ ಅಲ್ಲೇ ಬೈ ಮಾಡಿರ್ಲಿ, ಎಲ್ಲೇ ಬೈ ಮಾಡಿದ್ರು. 6 ಮಂತ್ಸ್ ಅಲ್ಲಿ 96% ರ್ಯಾಲಿ ಬಂದಿರುವಂತ ಕಡೆ ನಾವು 20-30% ಆರಾಮಾಗಿ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡಲೇಬೇಕು. ನಂತರ ಕಮ್ ಬ್ಯಾಕ್ ಬಂದೇ ಬರುತ್ತೆ. ಅಲ್ಲಿವರೆಗೂ ವೈಟ್ ಮಾಡೋಂತ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಖಂಡಿತ ಲಾಸ್ ಕಟ್ಟಿಟ್ಟ ಬುತ್ತಿ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ತಾಳ್ಮೆ ಇದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್, ಅದರಲ್ಲೂ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಎಸ್ಪೆಷಲಿ ನಾಳೆ ಅಂತ ಫೋಕಸ್ ಅಲ್ಲಿ ಇರ್ತವೆ ಸ್ಟಾಕ್ಗಳು ಬಜೆಟ್ ನ ಕಾರಣಕ್ಕೆ. ನಂತರ ಗ್ರಾವಿಟಾ ಇಂಡಿಯಾ, ಇದರ ರಿಸಲ್ಟ್ ಅನ್ನು ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ. ಒಳ್ಳೆ ರಿಸಲ್ಟ್ ಇತ್ತು, ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿದೆ. ಮೋರ್ ದೆನ್ 8% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಒಂದು ಇಂಟ್ರೆಸ್ಟಿಂಗ್ ಕಂಪನಿ, ಬಟ್ ಸ್ಮಾಲ್ ಕ್ಯಾಪ್ ಕಂಪನಿ. 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ಸೊ ಆ ರಿಸ್ಕ್ ಅನ್ನು ಅರ್ಥ ಮಾಡ್ಕೊಂಡು ಮುಂದುವರಿಬಹುದು. ಸ್ಮಾಲ್ ಕ್ಯಾಪ್ ಕಂಪನಿ ಅಂದ ತಕ್ಷಣ ನಾವೇನು ಭಯ ಪಡುವಂತದ್ದಿಲ್ಲ, ಬಟ್ ಇಲ್ಲಿ ಕರೆಕ್ಷನ್ ಜಾಸ್ತಿ ಇರುತ್ತೆ. 20-30-50% ಬೇಕಿದ್ರು ಕರೆಕ್ಷನ್ ಆಗುತ್ತೆ. ಆ ಪಾಯಿಂಟ್ ನಮಗೆ ಗೊತ್ತಿರಬೇಕು ಅಷ್ಟೇ. ಜೊತೆಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ನಾವು ಆದಷ್ಟು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡಿರ್ಬೇಕು. 5 ವರ್ಷ, 10 ವರ್ಷ, 15 ವರ್ಷ ಈ ರೀತಿ. ಆಗ ನಾವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ, ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ ರೀತಿ ಡಿಫರೆನ್ಸ್ ಆಗುತ್ತೆ ಅಂತಂದ್ರೆ, ಕೆಲವು ಸಲ 100 ಕೋಟಿ ಪ್ರಾಫಿಟ್ ಆಗ್ಬಿಟ್ಟಿರುತ್ತೆ ಕಂಪನಿದು, ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಬರೀ 20 ಕೋಟಿ ಬಿಡುತ್ತೆ. ಅಥವಾ 20 ಕೋಟಿ ಈ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ ಇರುತ್ತೆ, ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಇಮಿಡಿಯೇಟ್ಲಿ 100 crores ಆಗುತ್ತೆ. ಸೊ ಈ ರೀತಿ ಬಿಗ್ ವೇರಿಯೇಷನ್ಸ್ ಆಗುತ್ತೆ. ಸೊ ಅಂತ ಸಮಯದಲ್ಲಿ ವೇರಿಯೇಷನ್ಸ್ ಆದಾಗ ಸ್ಟಾಕ್ ಅಲ್ಲಿ ರ್ಯಾಲಿ ಬರೋದು ಅಥವಾ ಕ್ರಾಶ್ ಬರೋದು ಕಂಡು ಬರುತ್ತೆ. ಹಾಗಾಗಿ ಆ ಪಾಯಿಂಟ್ಸ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ. ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 49% ಪಾಸಿಟಿವ್ ಇದೆ. 1 year ಅಲ್ಲಿ ನೋಡಬಹುದು 125% ಇದೆ. ಜೊತೆಗೆ ಈ ಕರೆಕ್ಷನ್ ಗಳನ್ನ ಇಲ್ಲೇ ನೋಡಬಹುದು 35%. ಸೊ ಯಾಕೆ ಸ್ಮಾಲ್ ಕ್ಯಾಪ್ ಅಲ್ಲಿ ಈ ರೀತಿ ರಿಸ್ಕಿ ಅಂತ ಹೇಳ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೆ. ಇಲ್ಲಿ ಕರೆಕ್ಷನ್ ಕೂಡ ದೊಡ್ಡದಾಗಿ ಇರುತ್ತೆ, ರ್ಯಾಲಿ ಕೂಡ ದೊಡ್ಡದಾಗಿ ಇರುತ್ತೆ. ಸೊ ಇಲ್ಲೇ ನೋಡಬಹುದು ಜಸ್ಟ್ ಮೇ 10ರಿಂದ ಜೂನ್ 24, 1.5 ತಿಂಗಳಲ್ಲಿ 64% ರ್ಯಾಲಿ, ಅಥವಾ ಟಾಪಿಕ್ ಕ್ಯಾಲ್ಕುಲೇಟ್ ಮಾಡಿದ್ರೆ 68%. ಸೊ ಈ ರೀತಿ ರ್ಯಾಲಿನೂ ಬರುತ್ತೆ, ಈ ರೀತಿ ಕರೆಕ್ಷನ್ ಆಗುತ್ತೆ. ಸೊ ಎರಡೂ ರೀತಿಯ ಚಾನ್ಸಸ್ ಇರುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಷ್ಟೇ.
ನಂತರ JSW ಎನರ್ಜಿ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು. ಡೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಸ್ಟಾಕ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಿಯರ್ಲಿ 1% ಪಾಸಿಟಿವ್, ನೆಗೆಟಿವ್ ಏನಾಗಿಲ್ಲ, ಅದೇ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ರಿಸಲ್ಟ್ ನ ನಂತರ. ಸ್ಪೈಸ್ ಜೆಟ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿಯ ಆಡಿಟರ್ಸ್ ಕಂಪನಿಯ ಕಳೆದ ವರ್ಷದ ಅಕೌಂಟಿಂಗ್ ಬಗ್ಗೆ ಕೆಲವೊಂದು ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿರೋದ್ರ ಬಗ್ಗೆ ನೋಡಬಹುದು. ನಿಯರ್ಲಿ 3% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಯ್ತು, ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು. ಆಡಿಟರ್ಸ್ ಇಂದ ಬರುವಂತಹ ಈ ಕ್ವಾಲಿಫೈಡ್ ಒಪಿನಿಯನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಮುಂದುವರೆದು ಕಂಪನಿ ಏನ್ ಹೇಳುತ್ತೆ ಅಂತ. ನಂತರ IRCTC ಬಗ್ಗೆ ಕೂಡ ಒಂದು ಪಾಸಿಟಿವ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ಬಗ್ಗೆ ಸರ್ಕಾರ ತಗೊಂಡಿರುವಂತಹ ಒಂದು ನಿರ್ಧಾರವನ್ನು ನೋಡಬಹುದು. ಶೆಡ್ಯೂಲ್ ಎಗೆ ಅಪ್ಗ್ರೇಡ್ ಮಾಡಿದೆ ಕಂಪನಿಯ ರ್ಯಾಂಕಿಂಗ್ ಅನ್ನು. ಆ ಒಂದು ನ್ಯೂಸ್ ಇತ್ತು. ಓವರ್ ಆಲ್ 2% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. RVNL ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಕ್ಚುಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನ್ಯೂಸ್ ಇರಲಿಲ್ಲ, ಬಟ್ ತುಂಬಾ ಫೋಕಸ್ ಅಲ್ಲಿರೋದು ಅಂದ್ರೆ ರೈಲ್ವೆ ಸ್ಟಾಕ್ಸ್ ಬಜೆಟ್ ಹಿಂದಿನ ದಿನ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತವೆ ಅಂತ ಕುತೂಹಲ ಇದ್ದೇ ಇತ್ತು. ಹಾಗಾಗಿ ಒಂದು RVNL ನ ನೋಡಿದ್ರೆ ಇವತ್ತು 2% ಪಾಸಿಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನೋಡೋಣ ನಾಳೆ ಯಾವ ರೀತಿ ರೆಸ್ಪಾನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ. ನಂತರ ಅನಂತರಾಜ್ ನ ರಿಸಲ್ಟ್ ಅಲ್ಲ, ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ಗೂಗಲ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಬಹುದು. ಅನಂತರಾಜ್ ಶೇರ್ಸ್ ಗೇನ್ 12% ಆನ್ ಸೈನಿಂಗ್ MOU ವಿತ್ ಗೂಗಲ್ ಫಾರ್ ಡೇಟಾ ಸೆಂಟರ್ ಇನ್ಫ್ರಾ ಅಂಡ್ ಸೆಕ್ಯೂರಿಟಿ ಬಗ್ಗೆ ಒಪ್ಪಂದವನ್ನು ಗೂಗಲ್ ಜೊತೆ ಮಾಡ್ಕೊಂಡಿದೆ. ಆ ಒಂದು ಪಾಸಿಟಿವ್ ನ್ಯೂಸ್ ಇತ್ತು. ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. 7.5% ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ. ನಂತರ ವರುಣ್ ಬೆವರೇಜಸ್ ಈ ಸ್ಟಾಕ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಕಂಪನಿ ಕಾಂಗೋದಲ್ಲಿ ಪ್ರೊಡಕ್ಷನ್ ಅನ್ನು ಶುರು ಮಾಡಿದೆ. ಹಿಂದೆ ಅನೌನ್ಸ್ಮೆಂಟ್ ಆಗಿತ್ತು ಕಾಂಗೋದಲ್ಲಿ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಅಂತ. ಅಲ್ಲಿಗ ಪ್ರೊಡಕ್ಷನ್ ಅನ್ನು ಕೂಡ ಶುರು ಮಾಡಿದೆ. ಸೊ ಅದೇ ಕಾರಣಕ್ಕೆ ನೋಡಬಹುದು ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ. ಸೊ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ. ಜೊತೆಗೆ ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಕನ್ಸಾಲಿಡೇಟ್ ಆಗಿದೆ. ಸೊ ಒಳ್ಳೆ ಸೈನ್ ಕನ್ಸಾಲಿಡೇಟ್ ಆಗೋದು. ಯಾಕಂದ್ರೆ ಪ್ರತಿದಿನ ಕೂಡ ರ್ಯಾಲಿ ಬರ್ತಾ ಇದ್ರೆ ಅದು ಡೇಂಜರಸ್ ಮೂವ್, ಯಾವಾಗ ಬೇಕಾದ್ರೆ ಸ್ಟಾಕ್ ಬೀಳ್ಬಹುದು. ಬಟ್ ಈ ರೀತಿ ಕನ್ಸಾಲಿಡೇಟ್ ಆಗೋದು ಯಾವುದೇ ಸ್ಟಾಕ್ ಅಲ್ಲಾದ್ರೂ ಕೂಡ ಒಳ್ಳೆ ಲಕ್ಷಣ. ಈ ರೀತಿ ಆಗ್ಬೇಕು. ಸೊ ಅದೇ ರೀತಿ ಕನ್ಸಾಲಿಡೇಟ್ ಆಗಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಕಂಪನಿನ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 91% ಪಾಸಿಟಿವ್ ಇದೆ. ನೋಡಬಹುದು 1 ಇಯರ್ ಅಲ್ಲೂ ಕೂಡ ಒಂದು ಒಳ್ಳೆ ರ್ಯಾಲಿಯ ನಂತರ ಸುಧಾರಿಸಿಕೊಳ್ತಾ ಇದೆ. ಹೇಗೆ ನಾವು ಒಂದು ಬೆಟ್ಟವನ್ನು ಹತ್ತುವಾಗ ಒಂದಷ್ಟು ಹತ್ತಿ ಸ್ವಲ್ಪ ಹೊತ್ತು ಕೂತು ಸುಧಾರಿಸಿಕೊಂಡು ಮತ್ತೆ ಮುಂದುವರಿತೀವಿ, ಅದೇ ರೀತಿ ಸ್ಟಾಕ್ ಗಳು ಕೂಡ ಮೇಲೆ ಹೋಗುವಾಗ ಸುಧಾರಿಸಿಕೊಳ್ತಾ ಇದೆ. ಮತ್ತೆ ಯಾವಾಗ ರ್ಯಾಲಿ ಬರುತ್ತೋ ಗೊತ್ತಿಲ್ಲ, ಬಟ್ ಸ್ಟಡಿ ಮಾಡಬಹುದು ಕಂಪನಿನ. ಒಳ್ಳೆ ಕಂಪನಿ. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಇವತ್ತು 1% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಕಂಪನಿ MSCI ಇಂಡೆಕ್ಸ್ ಅಲ್ಲಿ, ಎಸ್ಪೆಷಲಿ ಈಗ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಇದೆ, ಇದು ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಗೆ ಮೂವ್ ಆಗ್ಬೋದು ಅನ್ನುವಂತ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅದೊಂದು ನ್ಯೂಸ್ ಇತ್ತು. ಬಟ್ ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರಬಹುದು ಅಂತ ಏನಲ್ಲ, ಬೇರೆ ಕಾರಣಗಳು ಕೂಡ ಇರಬಹುದು. ಬಟ್ ಆ ನ್ಯೂಸ್ ಇತ್ತು. ಬಟ್ ಸ್ಟಾಕ್ ಅಲ್ಲೂ ಕೂಡ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಸುಪ್ರೀಂ ಇಂಡಸ್ಟ್ರೀಸ್ ನ ರಿಸಲ್ಟ್ ಅನೌನ್ಸ್ ಆಗಿದೆ. ಇಯರ್ ಆನ್ ಇಯರ್ ನಾನು ಹೈಲೈಟ್ಸ್ ಅನ್ನು ನೋಡಿದೆ, ತುಂಬಾ ಚೆನ್ನಾಗಿದೆ ಇಯರ್ ಆನ್ ಇಯರ್. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. 1.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೇ ಬಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನಾದ್ರು ಡೌನ್ ಇತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ವಾ ಅಂತ ಇಂಟ್ರೆಸ್ಟ್ ಇರೋರು ಹಾಗೆ ಇನ್ವೆಸ್ಟ್ ಮಾಡಿರೋ ಕಂಪನಿ ಬಗ್ಗೆ ಡೀಟೇಲ್ ನಂಬರ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನಂತರ IDBI ಬ್ಯಾಂಕ್ ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ತುಂಬಾ ಚೆನ್ನಾಗಿದೆ ನಂಬರ್ಸ್, ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ NII ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂತ NII ಅಂದ್ರೆ ಅದರಲ್ಲಿ ಡೌನ್ ಫಾಲ್ ಇದೆ. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. NPA ಕೂಡ ಡೌನ್ ಆಗಿದೆ. ಸೊ ಒಂದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲೂ ಕೂಡ ಬಂದಿದೆ. ಅಂದ್ರೆ ಮಾರ್ಕೆಟ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ನಾರ್ಮಲ್ ಆಗಿತ್ತು, ನಂತರ ಒಂದು ಸ್ಪೈಕ್, ಮತ್ತೆ ಸ್ವಲ್ಪ ಡೌನ್ ಅಲ್ಲಿ ಓವರ್ ಆಲ್ ನಿಯರ್ಲಿ 1% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನಿತಿನ್ ಸ್ಪಿನ್ನರ್ಸ್ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ನೀವು ಇಲ್ಲಿ ನೋಡಬಹುದು ಬರೀ 2,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಬಂದು ಅಪ್ಪರೆಲ್ ಸ್ಟಾಕ್ ಗಳು ನಿಮಗೆ ಗೊತ್ತಿದೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಹಾಗಾಗಿ ರಿಸ್ಕಿ ಸ್ಟಾಕ್. ಇವತ್ತು 10% ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ತುಂಬಾ ಚೆನ್ನಾಗಿರುವಂತಹ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. 30% ಅಪ್ ಆಗಿದೆ ಕಂಪನಿಯ ರೆವಿನ್ಯೂನಲ್ಲಿ. ಅದು ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಈವನ್ ಮಾರ್ಜಿನ್ಸ್ ಆಗ್ಬೋದು, ನೆಟ್ ಪ್ರಾಫಿಟ್ ಆಗ್ಬೋದು, ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 77% ಪಾಸಿಟಿವ್ ಇದೆ. ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಡೇಟ್ ಆಗಿದೆ ತುಂಬಾ ದಿನದಿಂದ. ಈಗ ಒಂದು ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬೋದು ಇವತ್ತು ಎಸ್ಪೆಷಲಿ. ನಂತರ 5 ಇಯರ್ಸ್ ಅಲ್ಲಿ 624% ಕರೆಕ್ಷನ್ ನೋಡಬಹುದು ಯಾವ ರೀತಿ ಇದೆ ಅಂತ, 41%. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಈ ಕಂಪನಿಯನ್ನ ನಾನು ತುಂಬಾ ಹಿಂದೆ ಕವರ್ ಮಾಡಿದ್ದೆ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಲ್ಲಿ. ಡಿಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.